ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸುಮಾರು 48 ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆಗಿರುವಂತಹ ಅಕ್ರಮ ಇದು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸೋರಿಕೆಯ ಜಾಲ ಇರುವ ಅನುಮಾನ ಇದೆ. 48 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಾಸ್ಟರ್ ಮೈಂಡ್ ಎನ್ನಲಾದಂತಹ ಮನೀಶ್ ಯಾದವ್ ಕೂಡ ಲಾಕ್ ಆಗಿದ್ದಾನೆ. ರಾಕೇಶ್ ಮಾಂಡವಿಯಾ ಮತ್ತು ಅಶುತೋಷ್ ಕುಮಾರ್ ಎಂಬುವರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪ್ರಕರಣದಲ್ಲಿ ಅರೆಸ್ಟ್ ಆದವರು ಯಾರ್ಯಾರು ಅನ್ನುವಂತಹ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಮನೀಶ್ ಯಾದವ್, ಈತ ಮಾಸ್ಟರ್ ಮೈಂಡ್ ಈ ಪ್ರಕರಣದ್ದು ಅನ್ನುವಂತಹ ಆರೋಪ ಇದೆ. ರಾಜಸ್ಥಾನದ ಜೈಪುರ್ನಲ್ಲಿ ಮನೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬ ರಾಕೇಶ್ ಮಾಂಡವಿಯಾ ಪ್ರಶ್ನೆ ಪತ್ರಿಕೆಯನ್ನ ವಿತರಣೆಯ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ವ್ಯಕ್ತಿ. ರಾಜಸ್ಥಾನದ ಸೇಕರ್ನಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಮತ್ತೋರ್ವ ಅಶುತೋಷ್ ಕುಮಾರ್ ಸೇಫ್ ಹೌಸ್ ವ್ಯವಸ್ಥೆಯನ್ನ ಮಾಡಿದ್ದ. ಬಿಹಾರದ ಪಾಟ್ನಾದಲ್ಲಿ ಈತನನ್ನ ಬಂಧನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಸಿಯಾಗಿ ಪೇಪರ್ ಲೀಕ್ ಆಗೋದಕ್ಕೆ ಲೀಕ್ ಮಾಡಿದವರು ಯಾವುದೇ ಕಾರಣಕ್ಕೂ ತಗಲಾಕೊಳ್ಬಾರ್ದು, ಇದೆಲ್ಲದಕ್ಕೂ ಬೇಕಾದಂತಹ ವ್ಯವಸ್ಥೆಯನ್ನ ಈತ ಮಾಡಿದ್ದ. ಮತ್ತೊಬ್ಬ ಮನೀಶ್ ಕುಮಾರ್ ಲೋಕಲ್ ಕೋಆರ್ಡಿನೇಟರ್, ಬಿಹಾರದ ಪಾಟ್ನಾದಲ್ಲಿ ಈತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.